ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಪೂರ್ತಿ ಕೇಳಿ. ಏನಪ್ಪ ವಿಚಾರ ಅಂದರೆ, ಯತ್ನಾಳ್ ಅವರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಸಕ್ಕರೆ ಕಾರ್ಖಾನೆಗೆ ಹೈಕೋರ್ಟು ಸ್ಯಾಂಕ್ಷನ್ ಮಾಡಿದೆ, ಓಪನ್ ಮಾಡೋಕ್ಕೆ ಕೊಡಿ ಅಂತಂದು, ಓಪನ್ ಮಾಡ್ಕೊಳ್ಳಿ ಅಂತಂದೇಳಿ ಹೈಕೋರ್ಟ್ ಇವತ್ತು ಅವರಿಗೆ ಓಪನ್ ಮಾಡೋಕ್ಕೆ ಆದೇಶ ನೀಡಿದೆ. ಆದರೆ ಹೈಕೋರ್ಟು ಏನು ತೀರ್ಪಿಗೆ ಇವರು ಯಾರಿಗೂ ಕಿಮ್ಮತ್ತೇ ಇಲ್ಲ. ಸುಮ್ಮನೆ ಇವರೆಲ್ಲ ರಾಜಕಾರಣಿಗಳು ಹೇಳ್ತಾರೆ ನಾವು ಕಾನೂನಿಗೆ ತಲೆ ಬಾಗ್ತೀವಿ, ಕಾನೂನಿಗೆ ತಲೆ ಬಾಗಲೇಬೇಕು ಅಂತಂದು ಹೇಳ್ತಾರೆ. ಯಾರೂ ಕೂಡ ಇವತ್ತು ಕಾನೂನಿಗೆ ತಲೆ ಬಾಗಕ್ಕೆ ತಯಾರೇ ಇಲ್ಲ ಇವರು ಕೆಲವು ರಾಜಕಾರಣಿಗಳು. ಯಾಕಂದ್ರೆ ಹೈಕೋರ್ಟು ಇವತ್ತು ಅವರಿಗೆ ಒಪ್ಪಿಗೆ ಕೊಟ್ಟರೂ ಕೂಡ ಇವತ್ತು ಆ ಸಕ್ಕರೆ ಕಾರ್ಖಾನೆಗೆ ಇವರು ಒಪ್ಪಿಗೆ ಕೊಡ್ತಾ ಇಲ್ವಂದರೆ ಇದು ಎಂಥದೋ ಎಮಿಷನ್ ಅಧಿಕಾರಿಗಳಂತೆ ಎಮ್ ಜಿ ರೋಡಲ್ಲಿದೆಯಂತೆ. ಪಾಪ ಅವರು 2 ದಿನದಿಂದ ಅಲ್ಲಿ ಕೂತ್ಕೊಂಡಿದ್ದಾರೆ, ನನಗೆ ಪರ್ಮಿಷನ್ ಕೊಡಿ ಅಂತಂದೇಳಿ. ಅವ್ರೇನಲ್ಲಿ ಏನೋ ಗಾಂಜಾ ಅಫೀಮಿ ಡ್ರಗ್ಸು ಏನಾರ ಬೆಳೀತಾರ ಸಕ್ಕರೆ ಕಾರ್ಖಾನೆಯಲ್ಲಿ? ಅವ್ರಿಗೆ ಇಷ್ಟೊಂದು ಆಟ ಆಡಿಸ್ತಾ ಇದ್ರಲ್ಲ ನೀವು, ಯಾಕೆ ಇಷ್ಟು ಆಟ ಆಡ್ತಾಯಿದ್ರಿ? ಇದರೆಲ್ಲ ರಾಜಕೀಯ ನಾಯಕರ ಕೈವಾಡಗಳು ಇದ್ದಾವೆ ಇದರಲ್ಲಿ. ಸುಮ್ಮನೆ ತಮಾಷೆಗೆ ಏನಲ್ಲ ಇದು ಹೇಳ್ತಾರದು. ಸ್ನೇಹಿತರೆ, ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ. ನಾಗರಾಜ್ ಕೊಟ್ಟೂರು ಅಂತ ನಾನು ಹೇಳೋದು ಸತ್ಯ ಇದೆ, ಅರ್ಥ ಮಾಡ್ಕೊಳ್ಳಿ. ನಾವು ಇಂಥವಕ್ಕೆ ಸಪೋರ್ಟ್ ಮಾಡ್ದಲೇ ಇನ್ನೇನು ಕೆಲಸಕ್ಕೆ ಬರ್ದವಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಇವತ್ತು 1500 ಕಾರ್ಮಿಕರ ಬದುಕು ಇವತ್ತು ಏನಾಗ್ತಾಯಿದೆ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಕೆಲಸ ಮಾಡುವವರು 1500 ಕಾರ್ಮಿಕರು ಎಲ್ಲಿಗೆ ಹೋಗ್ಬೇಕು ಅವ್ರು ಕೆಲಸ ಮಾಡೋಕ್ಕೆ? ಇವ್ರು ಎಷ್ಟು ಆಟ ಆಡ್ತಾ ಇದ್ದಾರೆ? ಎಲ್ಲ ಕನ್ನಡಿಗರೇ, ಮುಖ್ಯಮಂತ್ರಿಗಳು ಕನ್ನಡಿಗರೇ, ಉಪಮುಖ್ಯಮಂತ್ರಿಗಳು ಕನ್ನಡರೇ, ಕೇಂದ್ರ ಮಂತ್ರಿಗಳಿಗೂ ಕನ್ನಡಿಗರೇ. ನೀವೆಲ್ಲ ಸೇರ್ಕೊಂಡು BJP ನಾಯಕರು ಪ್ರಧಾನಮಂತ್ರಿಗಳಿಗೆ ಹೇಳ್ಬೋದಲ್ಲ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಸಕ್ಕರೆ ಕಾರ್ಖಾನೆ ಓಪನ್ ಮಾಡಿಸಿ, ಮತ್ತು ನಮ್ಮ ಕುಮಾರಣ್ಣವರು ಕೇಂದ್ರ ಮಂತ್ರಿಗಳು, ಕಾರ್ಮಿಕ ಎಂಥದ ಮಂತ್ರಿಗಳು, ಅವರು ಕಾರ್ಖಾನೆ ಮಂತ್ರಿಗಳು, ಅವರು ಕೂಡ ಹೇಳ್ಬೋದಲ್ಲ. ಅಷ್ಟು ದೊಡ್ಡ ಪೋಸ್ಟ್ ಕೊಟ್ಟಿದ್ದಾರೆ. ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ನೋಡಿ ವಿಜಯೇಂದ್ರ ಅವರ ಕೈವಾಡ ಇರಬಹುದು ನಮ್ಮ ಪ್ರಕಾರ. ಯಾಕಂದರೆ ಅವರ ಹಗರಣಗಳನ್ನು ಇವರು ಮುಚ್ಚುಮರಿಲ್ಲನೆ ಯಾವುದೇ ಪಕ್ಷದವರು ಕೂಡ ಹೇಳಿದ್ದಾರೆ. ಅವರು ಬರೀ ಇವ್ರದ್ದು ಮಾತ್ರ ಅಲ್ಲ, ಎಲ್ಲ ಪಕ್ಷದವರ ಹಗರಣಗಳನ್ನು ಯತ್ನಾಳ್ ಅವರು ಹೇಳ್ಕೊಂತ ಬಂದಿದ್ದಾರೆ ಇದುವರೆಗೂ. ನೋಡಿ, ನೇರವಾಗಿರೋದಕ್ಕೆ ಇದೇ ರಾಜಕಾರಣಿಗಳಿಗೆ ಅವ್ರು ಏನಾರ ಬಕೆಟ್ ಹಿಡಿದಿದ್ರೆ ಅವ್ರ ಮುಂದೆ ಹೋಗಿ ಕಾರು ಡೋರ್ ತಕ್ಕ ನಿಂತ್ಕೊಂಡಿದ್ರೆ ಇಷ್ಟೊತ್ತಿಗೆ ಅವರು ಎಲ್ಲರೂ ಅವ್ರು ಹೇಳ್ದಂಗೆ ಕೇಳಿರೋರು. ಆದರೆ ಅವ್ರು ಯಾರ ಮಾತು ಕೇಳಲ್ಲ. ಯಾಕಂದರೆ ಅವ್ರ ಕ್ಷೇತ್ರದ ಜನ ಆರಿಸಿರೋದು ನಮ್ಮ ಜಿಲ್ಲೆ, ಅವ್ರ ಕ್ಷೇತ್ರ ಅಭಿವೃದ್ಧಿ ಆಗೋಕ್ಕೆ ಅವ್ರನ್ನ ಆರಿಸಿದ್ದಾರೆ. ಅದರಿಂದ ಅವ್ರಿಗೆ ಯಾರಿಗೂ ಎದುರ ಅವಶ್ಯಕತೆ ಇಲ್ಲ. ಅವರ ಊರಿನ, ಅವರ ಕ್ಷೇತ್ರದ ಮತದಾರರಿಗೆ ಎದುರಬೇಕಾಗಿದೆ ಅವರು. ಅದರಿಂದ ಯಾವ ದೊಡ್ಡ ನಾಯಕನಿಗೆ ಅದರ ಅವಶ್ಯಕತೆ ಇಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಮಾಧ್ಯಮದವರು ಕೂಡ ಇಂಥ ಸುದ್ದಿಗಳನ್ನು ತೋರಿಸಲ್ಲ. ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಯಾರ್ದು ತೋರಿಸಿದ್ರೆ TRP ಬರುತ್ತೆ, ಯಾರ್ದು ನೆಕ್ಕಿದ್ರೆ TRP ಬರುತ್ತೆ, ಯಾರು ಉಂಡ್ರೆ TRP ಬರುತ್ತೆ ಅಂತಂದೇಳಿ ಅವ್ರಿಗೆ ಚೆನ್ನಾಗಿ ಕುಡಿದು ಬಿಟ್ಟಿದ್ದಾರೆ. ಅದರಿಂದ ಇಂಥವೆಲ್ಲ ತೋರಿಸಲ್ಲ, ಇಂಥವು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಬರೀ ದರ್ಶನ್ ಅವ್ರದ್ದು ಮಾತ್ರ. ದರ್ಶನ್ ಅವ್ರದ್ದು ಗಂಟೆ ಹಿಡ್ಕೊಂಡು ಅಲ್ಲಾಡ್ಸಿ ಕುಂತ್ಕೊಂಡಾರೆ. ಅವ್ರನ್ನ ಜೈಲಿಂದ ಬರೋವರೆಗೂ ಇದೇ ಕಥೆನೇ, ಇದನ್ನೇ ಅವ್ರದ್ದೇ ಹಿಡ್ಕೊಂಡು ಅಲ್ಲಾಡ್ಸ್ತಾರೆ. ಇಂಥವೆಲ್ಲ ತೋರಿಸಲ್ಲ. ಇವತ್ತು ಕರ್ನಾಟಕದಲ್ಲಿ ಇಷ್ಟೊಂದು ರಾಜಕಾರಣಿಗಳಿದ್ದಾರೆ, ಇಂತಿಂಥ ದೊಡ್ಡ ರಾಜಕಾರಣಿಗಳಿದ್ದಾರೆ. ಅವರು ಸಕ್ಕರೆ ಫ್ಯಾಕ್ಟ್ರಿ ಓಪನ್ ಮಾಡೋಕ್ಕೆ ಆದೇಶ ಕೊಡ್ತಾ ಇಲ್ಲ ಅಂದರೆ, ಕೋರ್ಟ್ ಆದೇಶ ಕೊಟ್ಟರು ಕೂಡ ಇವ್ರು ಕೊಡ್ತಾ ಇಲ್ವಂದರೆ, ಇನ್ನು ಇವರು ಕೋರ್ಟ್ಗೆ ಗೌರವ ಕೊಡ್ತಾ ಇದ್ದಾರಾ? ಕಾನೂನಿಗೆ ಗೌರವ ಕೊಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ದುಡ್ಡಿಗಿರೋವಷ್ಟು ಬೆಲೆ ಕಾನೂನಿಗೂ ಇಲ್ಲ ಇವತ್ತು. ಅವ್ರು ಇರ್ತಕ್ಕಂಥ ದುಡ್ಡು ಇವತ್ತು ಯತ್ನಾಳ್ ಅವ್ರಿಗೇನು ಲಾಸ್ ಆಗಲ್ಲ ಅದು. ಯಾಕಂದ್ರೆ ಅವ್ರ ಹಿಂದೆ ಯತ್ನಾಳ್ ಅವ್ರ ಫ್ಯಾಕ್ಟ್ರಿ ಬ್ಯಾಡ್ ಅಂತ ಹೇಳಿದ್ರು, ಒತ್ತಾಯ ಮಾಡಿ ಎಲ್ಲರೂ ಕೊಡಿಸಿದ್ದು ನೀವೇ ತೊಗೊಂಬಿಡಿ ಅಂತಂದೇಳಿ. ಇವತ್ತು ಅಲ್ಲಿ 1500 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕೂಲಿ ಇಲ್ಲ, ಅವ್ರಿಗೆ ಸಂಬಳ ಇಲ್ಲ. ನೆಕ್ಸ್ಟ್ ಓಪನ್ ಮಾಡಲಿಲ್ಲ ಅಂದರೆ ಕೆಲಸ ಇಲ್ಲ. ಯಾರು ಕೊಡ್ತಾರೆ ಅವ್ರಿಗೆ ಕೆಲಸನ? ಎಲ್ಲಿಗೆ ಹೋಗ್ಬೇಕು ಅವ್ರ ಕೆಲಸನ? ಉತ್ತರ ಕರ್ನಾಟಕದ ರಾಜಕೀಯ ನಾಯಕರೇ, ಮಂತ್ರಿಗಳೇ, ಪ್ರಹ್ಲಾದ್ ಜೋಶಿ ಅವರೇ, ಹೇಳಿ ನೀವೇನು ಮಾಡ್ತಾ ಇದ್ದೀರಾ? ಇಂಥವೆಲ್ಲ ನೋಡ್ಕೊಂಡೇನು ಜಪ ಮಾಡ್ತಾ ಇದ್ದೀರಾ? ಎಲ್ಲರೂ ಧ್ಯಾನ ಮಾಡೋಕ್ಕೆ ಹೋಗಿದ್ದೀರಾ? ಮಾಡಿಸ್ರಿ, ಓಪನ್ ಮಾಡಿಸ್ರಿ. ಉತ್ತರ ಕರ್ನಾಟಕದ MLAಗಳು MP ಗಳೆಲ್ಲ ಏನು ಗೆಣಸ್ಕೊಳಕ್ಕೆ ಹೋಗಿದ್ದಾರೆ ಎಲ್ಲಿಗಾದ್ರೂ? ಇಂಥವಕ್ಕೆಲ್ಲ ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ನೇನಕ್ರಿ ನಿಮ್ಮನ್ನು ಆಯ್ಕೆ ಮಾಡ್ಕೋಬೇಕು ಜನಗಳು? ಉತ್ತರ ಕರ್ನಾಟಕದ ಎಷ್ಟು ಜನ ಮಂತ್ರಿಗಳು ಇದ್ದೀರಾ? ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ಬೆಂಗಳೂರಲ್ಲಿ ಬಂದು ಸೈಟ್ ತಗೊಂಡು ಮನೆ ತಗೊಂಡು ಇಲ್ಲಿ ಮಲ್ಕೊಂಬಿಡೋದು ಅಷ್ಟೇ. ನಿಮ್ಗೆ ಯಾಕ್ರಿ ಗೆಲ್ಲಿಸ್ಬೇಕು ಜನಗಳು? ಇಂಥವೆಲ್ಲ ಸಪೋರ್ಟ್ ಮಾಡೋಕ್ಕಾಗಲ್ವಾ? ಯತ್ನಾಳ್ ಯಾರವರು? ಕರ್ನಾಟಕದವರು, ಕನ್ನಡಿಗರು. ಯಾಕೆ ಅವ್ರ ಫ್ಯಾಕ್ಟ್ರಿ ಓಪನ್ ಆಗೋದು ಬೇಡವಾ? ಏನ್ರಿ ಮಾಡಿದ್ದಾರೆ? ಈಗ ಇರೋ ಸತ್ಯಗಳನ್ನು ಹೇಳ್ಕೊಂಬಂದಿದ್ದಾರೆ. ವಿಜೇಂದ್ರ ಅವರೇ, ಮಾಡಿ ಸಪೋರ್ಟ್ ಇಂಥವ್ರಿಗೆ. ನೀವು ನೋಡೋಣ, ಇವಾಗ ಕನ್ನಡದವರು ನಿಮಗೆ ಹೇಳ್ತಾ ಇದ್ದೀನಿ, ಚಾಲೆಂಜು ಮಾಡಿ ಸಪೋರ್ಟ್ ಅವ್ರಿಗೆ. ಇವಾಗ ಓಪನ್ ಮಾಡಿಸಿ ನೋಡೋಣ. ಕಾನೂನಿಗೆ ತಲೆ ಬಾಗ್ತೀರ ನೀವೆಲ್ಲರೂ? ಯಾರೂ ತಲೆ ಬಾಗಲ್ಲ ರೀ. ಎಲ್ಲ ಬರೇ ಸುಳ್ಳು, ಬರೇ ಡೌಗಳು ಮಾಡ್ಕೊಂಡು ಇವರು ರಾಜಕೀಯ ಮಾಡ್ತಾಯಿದ್ದಾರೆ. ಇವರೇ ದ್ವೇಷ, ಇವರೇ ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋಕ್ಕಾಯ್ತಲ್ಲ ಇವ್ರ ಕೈಲೇ. ಇನ್ನು ಜನರು ಸಮಸ್ಯೆ ಬಗೆಹರಿಸ್ತಾರಾ? ಕರ್ನಾಟಕ ಸಮಸ್ಯೆ ಬಗೆಹರಿಸ್ತಾರಾ? 5 ವರ್ಷ ಇವ್ರ ಸಮಸ್ಯೆಗಳೇ ಮುಗಿಯಲ್ಲ, ಅಷ್ಟು ಸಮಸ್ಯೆಗಳಿವೆ. ಒಬ್ಬರ ಮೇಲೆ ಒಬ್ಬರು, ಅವ್ರ ಮೇಲೆ ಇವ್ರು ಹೇಳ್ಕೊಂಬರ್ತಾರೆ. ಆಮೇಲೆ ಇನ್ನೊಂದು ಕೇಳಿ, ಈ ತುಕಾಲಿ ಮಾಧ್ಯಮದವರು
ದರ್ಶನ್ ಬಗ್ಗೆ ಏನು ತೋರಿಸ್ತಾರ, ಅಯ್ಯೋ 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 ಶಿವ ಶಿವ. ಸಿಗ್ರೆಟ್ ನೋಡ್ರಿ ಹೆಂಗೆ ಸೇತಾನೆ, ಟೀ ನೋಡ್ರಿ ಹೆಂಗೆ ಕುಡಿತಾನೆ. ಯೋ ಕಪ್ಪಿ ಮುಂಡೆತ್ತವ, ಅಲ್ಲಿಗೆ ಸಿಗ್ರೆಟ್ ಹೆಂಗೆ ಹೋಯ್ತು, ಸಿಗ್ರೆಟ್ ಸೇದಕ್ಕೆ ಹೆಂಗಪ್ಪ ಹೋಯ್ತು ಅದು? ಏನು ದರ್ಶನ್ ನಾನು ಹೊರಗಡೆ ಬಂದು ತಗೊಂಡೋದ್ರ ಅಂಗಡಿಗೆ ಬಂದ್ಬಿಟ್ಟು ಸಿಗ್ರೆಟ್ ಕೊಡ್ರಪ್ಪ ನನಗೊಂದು ಪ್ಯಾಕ್ ಅಂತಂದು ಹೇಳ್ಬಿಟ್ಟು ಅವರೇ ತಗೊಂಡು ಹೊರಗಡೆ ಕುತ್ಕೊಂಡು ಸೇರ್ತಾ ಇದ್ರ? ಎಷ್ಟು ಗೇಟ್ ಅವೆ ಜೈಲಿಗೆ ಗೊತ್ತಿದೆ ನಿಮಗೆ? ಆ ಜೈಲೊಳಗೆ ಆ ಗೇಟ್ ಒಳಗಡೆಯಿಂದ ಹೋಗಿರೋದು ಯಾರು ತಂದು ಕೊಟ್ಟಿರೋದು ಗೊತ್ತಿದೆ ನಿಮಗೆ? ಅದನ್ನೆಲ್ಲ ಹೇಳ್ರೋ ಕಾಪಿ ಮುಂಡೆತಾವ ಅಂದರೆ ಏನು ದರ್ಶನ್ ಸಿಗರೇಟ್ ಸೇದಿದ, ದರ್ಶನ್ ಸಿಗರೇಟ್ ಸೇದಿದ. ಹಾಂ ಇನ್ನೇನು ದರ್ಶನ್ ಬಾತ್ರೂಮ್ಗೆ ಹೋಗೋದು ತೋರಿಸ್ರೋ, ಅದೊಂದು ಬಿಟ್ಟಿದ್ರಿ ನೀವು, ಅದನ್ನು ತೋರಿಸ್ರಿ. ಎಷ್ಟು ಗಂಟೆಗೆ ಬಾತ್ರೂಮ್ಗೆ ಹೋದ, ಯಾವಾಗ ಬಾತ್ರೂಮ್ಗೆ ಹೋದ, ಇದನ್ನು ತೋರಿಸ್ಕೊಂಡು ಕುತ್ಕೊಳ್ಳಿ. ಅಯ್ಯೋ ಕಾಪಿ ಮುಂಡೆತಾವ, ಒಂದು ರೌಂಡ್ ಕರ್ನಾಟಕ ಸುತ್ತಾಡಿ, ಒಂದು ರೌಂಡ್ ಬೆಂಗಳೂರು ಸುತ್ತಾಡಿ, ಒಂದು ರೌಂಡ್ ಎಲ್ಲ ಜಿಲ್ಲೆ ಸುತ್ತಾಡಿ, ಬೇಕಾದಷ್ಟು ವಿಷಯಗಳು ಸಿಗ್ತವೆ, ಬೇಕಾದಷ್ಟು ಸಮಾಚಾರಗಳು ಸಿಗ್ತವೆ. ಅದನ್ನು ತೋರಿಸ್ರೋ, ಬಿಡ್ರೋ ಸಾಕು ದರ್ಶನ್ದ. ಎಷ್ಟಂತ ನೆಕ್ತಾ ಇದ್ದಾರೋ ಅವ್ರದ್ದು ದರ್ಶನ್ದು, ಸಾಕು ಬಿಡ್ರೋ. ಇಷ್ಟು ದಿನ ನೆಕ್ಕಿದ್ದು 3 ತಿಂಗಳು ನೆಕ್ಕೆ ಬಂದಿದ್ರಲ್ಲೋ, ಇನ್ನು ಎಷ್ಟು ದಿನನೋ ನೀವು ನೆಕ್ತೀರ ಅವ್ರದ್ದು? ಬಿಡ್ರೋ ಸಾಕು. ಸೀಕ್ರೆಟ್ ಸೇದೋದು ಇಂಪಾರ್ಟೆಂಟ್ ಅಲ್ಲ ಒಳಗಡೆ ಜೈಲಲ್ಲಿ. ಒಳಗಡೆ ಸೀಕ್ರೆಟ್ ಹೆಂಗೆ ಹೋಯ್ತು, ಅದು ಸಿಗ್ರೆಟ್ ಹೆಂಗೆ ಹೋಯ್ತು ಒಳಗಡೆ, ಅದನ್ನು ಕೇಳ್ರೋ, ಅದನ್ನು ಹೇಳ್ರಿ ನೀವು. ಬರೇ ಏನು ಸಿಗರೇಟ್ ಅದು ಹಂಗಿದ್ದಾನೆ ಹಿಂಗಿದ್ದಾನೆ. ಏನು ನೀವೇನು ಸಾಕ್ತಾಯಿದ್ದೀರಾ ದರ್ಶನ್ನವರ? ನೀವೇನು ಕೂಳಾಗಿ ಸಾಕ್ತಾಯಿದ್ದೀರಾ ದರ್ಶನ್ನು? ಅವ್ರು ಹೆಂಗಾರ ಇರಲಿ, ಅವ್ರು ಸಂಪಾದನೆ ಮಾಡಿದ್ದಾರೆ, ಅವ್ರು ತಿನ್ಕೊಂತಾರೆ, ಅವ್ರ ಕೆಪಾಸಿಟಿ ಅದು. ಅವ್ರು ಹೆಂಗಾರ ಇರಲಿ, ದಪ್ಪನ ಇರಲಿ ಸಣ್ಣಗಾರ ಇರಲಿ, ನಿಮಗೆ ಯಾಕದು? ನಿಮಗೆ ತೋರಿಸಿ ಬೇಕಾದೋ ಸಮಸ್ಯೆಗಳಿವೆ. ಏನು ದರ್ಶನ್ ಒಂದೇನ ಕರ್ನಾಟಕದ ಸಮಸ್ಯೆ ಇರೋದು, ಬೇರೆ ಯಾವುದೂ ಸಮಸ್ಯೆನೇ ಇಲ್ವಂಗಾದ್ರೆ? ಅಯ್ಯೋ ಕೊಪ್ಪು ಮುಂಡತ್ತಾವ, ಜನಗಳು ಅಸಹ್ಯ ಅನ್ಕೊತಾ ಇದ್ದಾರೆ, ಏಸ್ಗೆ ಥರ ನೋಡ್ತಾ ಇದ್ದಾರೆ ಮಾಧ್ಯಮಗಳನ್ನು. ಅರ್ಥ ಮಾಡ್ಕೊಳ್ಳಿ. ಇದೇ ಥರ ಆದರೆ ಜನಗಳು ರಚ್ಗೆದ್ರೆ ನಿಮ್ಮ ಟಿ ವಿ ಚಾನಲ್ ಆಲ್ರೆಡಿ ಎಷ್ಟೋ ಜನ ನೋಡ್ತಾ ಇಲ್ಲ, ನಾವಂತೂ ನೋಡ್ತಾನೆ ಇಲ್ಲ. ಅದಕ್ಕೆ ಬೇಡ, ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಬಿಟ್ಬಿಡಿ, ಇದೆಲ್ಲ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ